SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ನಿಮ್ಮ ಸಿನಿಮಾ ಮುಂದೆ ಹೋಗ್ತಾ ಇಲ್ಲ, ಸೊ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ, ಮುಂದೆ ಹೋಗ್ತಾ ಇಲ್ಲ ಅಂತೇನಿಲ್ಲ. ಸೆನ್ಸರ್ ಸರ್ಟಿಫಿಕೇಟ್ ಆಗುತ್ತೆ, ಅದ್ರ ಬಗ್ಗೆ ಏನು ತೊಂದರೆನೇ ಇಲ್ಲ. ಅದೇ ನೋಟಿಸ್ ಇಶ್ಯೂ ಮಾಡಿದರು, ಅದನ್ನು ಅವರು ಸೆನ್ಸರ್ ಆಫೀಸರು ಅದನ್ನು ಕ್ಲಾರಿಟಿ ತೊಗೊಂಡು ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಅವ್ರದ್ದೇ ಆದಂಥ ಲೀಗಲ್ ಟೀಮ್ ಇರುತ್ತೆ ಅವ್ರಿಗೆ. ಅವ್ರ ಹತ್ರ ಇಲ್ಲ ಸರ್, ಅಡ್ರೆಸ್ ಎನ್ಕ್ವೈರಿಗೆ ಮಾತ್ರ ಯಾರೋ ಒಂದಿಬ್ರು ಕಾಲ್ ಮಾಡಿದ್ರು ಅಷ್ಟೇ. ನಾನು ಕೊಟ್ಟಿಲ್ಲ ಅಡ್ರೆಸ್, ಅವಶ್ಯಕತೆ ಇಲ್ಲ ಅನ್ಕೊಂಡು ನಾನು ಕೂಡ ಹೋಗಿಲ್ಲ ಅಷ್ಟೇ. ಅವರು ಸಿನಿಮಾ ತಂಡದವರ ಅಥವಾ ಅವ್ರ ರಿಲೇಟಿವ್ಸ್ ಅಥವಾ ಫ್ಯಾನ್ಸ್ ಯಾರು ಅಂತ ನಾನು ಹೆಂಗೆ ಹೇಳಿ ಸರ್? ಎಲ್ಲ ಫೇಕ್ ಇದರಲ್ಲಿ ಮಾತಾಡ್ತಾ ಇದ್ರು. ಅಂದರೆ ಅವ್ರಿಗೆ ಮಾತಾಡೋದಕ್ಕೆ ಅವರು ಮಾತಿನಲ್ಲಿ ಒಂಚೂರು ವೈಬ್ರೇಷನ್ ಇತ್ತು, ಅಂದರೆ ಎದ್ರಕೊಂಡು ಮಾತಾಡ್ತಾರಲ್ಲ ಆ ಥರದ್ದು ಒಂದಿತ್ತು. ಅಂದರೆ ಇವಾಗ ಇವಾಗ ನೀವು ನನಗೆ ಕಾಲ್ ಮಾಡಿದಾಗ ನನ್ನ ಹತ್ರ ಮಾತಾಡೋ ರೀತಿ ಬೇರೆ ಸರ್, ನಿಮ್ಮ ಮನೆ ಹತ್ರ ಬರ್ತೀನಿ, ನಿಮ್ಗೆ ಇದನ್ನ ಹೇಳಿ ಅಂತ ಹೇಳ್ತಾರೆ. ಅವ್ರ ಅವರೇ ಕನ್ಫ್ಯೂಸ್ ಆಗಿದ್ರು. ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಕ್ಲಾರಿಟಿ ಅವ್ರಿಗೆ ಇರಲಿಲ್ಲ. ಅದರಲ್ಲೇ ನಮ್ಗೆ ಗೊತ್ತಾಗುತ್ತಲ್ಲ. ಏನು ಕೇಳಿದ್ರು ಅವರು? ಏನು ಹೇಳಿದ್ರು? ನಿಮ್ಮ ಅಡ್ರೆಸ್ ಏನು ಸ್ವಲ್ಪ ಬೇಕಾಗಿತ್ತು, ಪ್ರೊಡ್ಯೂಸರ್ ಮನೆ ಅಡ್ರೆಸ್ ಬೇಕಾಗಿತ್ತು, ಚೂರು ಏನೋ ಇಂಟರ್ವ್ಯೂ ತಗೋಬೇಕು ಅಂತ ಕೇಳಿದ್ರು. ಅವಶ್ಯಕತೆ ಇಲ್ಲ ಬಿಡಿ. ಯಾರೋ ಸರ್ ಗೊತ್ತಿಲ್ಲ ಸರ್. ಈ ಸಿನಿಮಾ ಟೀಸರ್ ರಿಲೀಸ್ ಆಗಿರೋದ್ರಿಂದನೇ ಬಂದಿರೋ ಕರೆ ಅಂತ 100% ಕ್ಲಾರಿಟಿ ಇದೆ. ಓಕೆ, ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು ಸರ್? ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ? ಸಿನಿಮಾ ರಿಲೀಸ್ ಮಾಡ್ತೀವಿ. ಅವರು ಮನೆಯವ್ರಿಗಾದ್ರು ಅಥವಾ ಅವರು ರಿಲೇಟಿವ್ಸ್ಗೆ ಯಾರಿಗಾದ್ರೂ ಸಿನಿಮಾ ತೋರಿಸೋ ಕ್ಲಾರಿಟಿ ತಗೊಳ್ಳೋಂಥ ನಿರ್ಧಾರ ಏನಾದರೂ ಇದೆಯಾ? ಇಲ್ಲ, ಅವ್ರು ಕೇಳಿದ್ರೆ 100% ತೋರಿಸ್ತೀವಿ. ಅವರು ಇಲ್ಲ ನಮ್ಗೊಂದ್ಸತಿ ಸಿನಿಮಾ ತೋರಿಸಿ, ನಮ್ಗೆ ಏನೋ ನಮಗೆ ಡೌಟ್ ಇದೆ ಅಂತ ಏನಾದರೂ ಕೇಳಿದ್ರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ. ಈಗ ಅವ್ರು ಕೇಳ್ದೇನೆ ನೀವೇ ಕರೆದು ಒಂದ್ಸಲ ತೋರಿಸಿ, ಇಲ್ಲ ಅದಕ್ಕೆ ನಡೆದಂಥ ಘಟನೆಗೆ ಇದು ಸಂಬಂಧ ಇಲ್ಲ ಅನ್ನುವಂಥ ಕ್ಲಾರಿಟಿ ಅವ್ರ ಕಡೆಯಿಂದ ಬಂತು ಅಂದರೆ ಈಗ ನಡೀತಿರುವಂಥ ಎಲ್ಲ ಒಂದು ಈವೆಂಟ್ಸ್ ಎಲ್ಲ ಮುಗ್ದೋಗುತ್ತಲ್ಲ ಅಂತ. ಅಲ್ಲ, ನನಗೆ ಅವ್ರ ಪರಿಚಯ ಇಲ್ವಲ್ಲ ಸರ್. ಪರಿಚಯ ಇಲ್ದಿದ್ದ ಕಾರಣ, ಪರಿಚಯ ಇದ್ದರೆ ಬನ್ನಿ ಮೇಡಮ್ ಅಥವಾ ಬನ್ನಿ ಸರ್ ಅಂತ ಯಾರು ಕರೆದ್ಬಿಟ್ಟು ತೋರಿಸ್ಬೋದಾಗಿತ್ತು. ಪರಿಚಯನೇ ಇಲ್ಲ ನನಗೆ, ಯಾವುದು ಲಿಂಕು ಇಲ್ಲ, ಆ ಕಡೆ ಹೋಗುವಂಥ ಲಿಂಕು ಇಲ್ಲ. ಸೊ ನಾನು ಆ ಕೆಲಸ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಅವರು ಇಲ್ಲ ನಮಗೇನಾದರೂ ಪ್ರೆಷರ್ ಹಾಕಿದ್ರೆ 100% ನಾವೇ ಹೋಗಿ ಭೇಟಿ ಮಾಡಿ ತೋರಿಸ್ತೀವಿ. ರಿಲೀಸ್ ಡೇಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅತಿ ಶೀಘ್ರದಲ್ಲಿ ಬರ್ತೀವಿ ಸರ್. ಅತಿ ಶೀಘ್ರ ಅಂತ ಹೇಳಿದ್ರೆ ತುಂಬ ಹತ್ರದಲ್ಲಿ ಬರ್ತೀವಿ. ಓಕೆ, ಅಂದರೆ ಇವಾಗ ನಡೀತಿರುವಂಥ ಘಟನೆಗಳಿಂದ ಏನು ಮುಂದೂಡುವಂಥ ಇಲ್ಲ, ಯಾವುದು ಆಗಲ್ಲ. ಅನ್ಕೊಂಡ್ ಡೇಟ್ಗೆ ಬರ್ತೀರಾ? ಅನ್ಕೊಂಡ್ ಡೇಟಿಗೆ ಬರ್ತೀವಿ. ರಿಲೀಸ್ ಆದಮೇಲೆ ಏನಾದರೂ ಕಾನ್ಸಿಕ್ವೆನ್ಸ್ಗಳು ಏನಾದರೂ ನಡಿಬೋದು ಅನ್ನೋದೇನಾದರೂ ಮುಂದೆ? ಇಲ್ಲ, ರಿಲೀಸ್ ಆದಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಂಥ ಸಿನಿಮಾನೇ ಆಗಿರುತ್ತೆ ಇದು. ಎಲ್ಲರೂ ಒಂದು ವೇಳೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಈಗ ಸ್ಟೇಗೆ ಇತ್ತಂದರೆ ಅವಾಗ ಹಿಂಗೆ ಹ್ಯಾಂಡಲ್ ಮಾಡ್ತೀರಾ? ಕೋರ್ಟಲ್ಲಿ ತೋರಿಸ್ತೀವಿ ಸರ್ ಸಿನಿಮಾನ. ಕೋರ್ಟಲ್ಲಿ ತೋರಿಸ್ಬಿಟ್ಟು ಅವರು ಸ್ಟೇನ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ. ಸ್ಟೇ ತರೋಂಥ ಒಂದು ಪ್ರಮೇಯನೇ ಬರಲ್ಲ ಬಿಡಿ. ಸ್ಟೇ ಕೊಡೋವಂಥ ಒಂದು ಪ್ರಮೇಯನೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ CBFCನವರು ನಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ CBFC ಅವರು ಅಪ್ರೂವ್ ಮಾಡಿದ್ದಾರೆ ಸಿನಿಮಾನ, ಇದು ಅದೇ ರಿಲೇಟೆಡ್ ಅಲ್ಲ ಅಂತ. ಕೋರ್ಟ್ನಲ್ಲಿ ನಡೀತಾ ಇರೋಂಥ ಕೇಸನ್ನು ಪ್ರಿಜುಡಿಷರಿ ಆಗಿ ನಾವು ಸಿನಿಮಾ ಮಾಡಿದ್ರೆ ಅದನ್ನು ಅವ್ರು ಅಪ್ರೂವ್ ಮಾಡ್ತಾ ಇರಲಿಲ್ಲ. ಅವ್ರು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತಲೇ ಅರ್ಥ. ಸೊ ಇಲ್ಲಿ ಇನ್ನೊಂದು ನಮಗೆ ಹೇಳೋದು ಮತ್ತೆ ಇಲ್ಲಿ ಏನಾಗಿದೆ ವಿಷಯ ಅಂದರೆ, ಒಬ್ಬ ಸೆನ್ಸಾರ್ ಶಿವು ಅಂತ ಹೇಳಿದ್ದಾರೆ. ಆ ವ್ಯಕ್ತಿ ನಾವು ಬೇರೆ ಯಾರೋ ಒಬ್ರಿಗೆ ಸೆನ್ಸಾರ್ ಮಾಡೋದಕ್ಕೆ ನಾನೊಬ್ಬ ಅಡ್ವೊಕೇಟ್ ಆಗಿ ಅವ್ರ ಹತ್ರ ನಾನೇ ಎಲ್ಲ ಅಪ್ಲೈ ಮಾಡಿದ್ದು ಎಲ್ಲ ಮಾಡಿದ್ದು, ಅವ್ರೊಬ್ರ ಹತ್ರ ಅಸೆಸ್ಟ್ ತೊಗೊತೀನಿ, ಎಲ್ಲ ಸಲಹೆ ತೊಗೋತೀನಿ. ಆ ವ್ಯಕ್ತಿ ಎಲ್ಲರ ಹತ್ರ ಮಾಹಿತಿ ತೊಗೊತಾರೆ. ನಾನು ಅವ್ರು ಖುದ್ದಾಗಿ ಮಾಡ್ತೀನಿ. ಸರ್ ನೀವು ಒಬ್ಬರು ನಿರ್ಮಾಪಕರಾಗಿದ್ದೀರಾ, ಈ ರೀತಿ ಮಾಡಬಾರ್ದು, ನಿಮ್ಗೇನಿದ್ರೆ ನನ್ನೇ ಕೇಳಿ ಅಂದರೆ, ನಾನು ಯಾರು ಒಬ್ಬ ವ್ಯಕ್ತಿ ಹತ್ರ ನಾನು ಸಜೆಷನ್ ತೊಗೊಂಡು ಏನೇನು ಸೆನ್ಸಾರ್ ಪ್ರೊಸೆಸ್ ಅಂತ ಅವ್ರಿಗೆ ಕೇಳೋದು, ಥಿಯೇಟ್ರಲ್ಲಿ ನಾನು ಪ್ರೊಜೆಕ್ಷನ್ ಹಾಕಿರೋರನ್ನ ಫೋನ್ ಮಾಡೋದು, ಈ ಸಿನಿಮಾ ಹೇಗಿದೆ ಆಗಿದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಾನು ಆ ವ್ಯಕ್ತಿನಿ ಅಂತ ಹೇಳ್ತೀನಿ. ನಾನು ಹೇಳಿದೆ, ನೀವೊಬ್ಬರು ನಿರ್ಮಾಪಕರ ಇದ್ದೀರಾ, ನಿಮ್ಮ ಕೆಲಸ ಏನಿದೆ ಸೆನ್ಸಾರ್ ಶೋ ಅವರೇ ಮಾಡಿ ಅಂತ ಫೋನ್ ಮುಖಾಂತರನೂ ಹೇಳಿದೆ. ಅವರಿಲ್ಲ, ನನಗೆ ಯಾರೋ ಬೇರೆಯವ್ರು ಕೇಳಿದ್ರು, ನನಗೆ ಅದಕ್ಕೆ ನನ್ನ ಸಿನಿಮಾ ಬೇರೆಯವ್ರು ಯಾರು ಅಂದರೆ ಯಾರೋ ಅವ್ರ ಹೆಸರು ಹೇಳಿದ್ರು, ಅವರು ಕೇಳಿದ್ರು ಅಂತ ನಾನು ಅದನ್ನು ಅಲ್ಲಲ್ಲ, ನನಗೆ ಅವ್ರ ಹೆಸರು ಹೇಳಿದ್ದು ಸುಶಾಂತ್ ಅಂತನೋ ದುಶಾಂತ್ ಅಂತನೋ ಯಾರೋ ಕೇಳಿದ್ರು, ಅಂಥ ವ್ಯಕ್ತಿ ಕೇಳಿದ್ರು ಅಂದರು. ನಮ್ಮ ಮಾಹಿತಿಗಳನ್ನೆಲ್ಲ ನಮ್ಮ ಸಿನಿಮಾದನ್ನೆಲ್ಲ ಈ ವ್ಯಕ್ತಿ ತೊಗೊಂಡು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು. ಏನೂ ಗೊತ್ತಿಲ್ಲ ನಮ್ಗೆ, ಅವ್ರ ಪರಿಚಯನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನಕ್ಕೆ ಹಿಂಗಾಯಿತು ಸೆನ್ಸಾರ್ ಶಿವ್ ಅವ್ರಿಗೆ ನನಗೆ ಗೊತ್ತಿಲ್ಲ. ಅದು
ದಯವಿಟ್ಟು ಅವ್ರಿಗೆ ನಾನು ಇದು ಹೇಳ್ತೀನಿ, ನಿರ್ಮಾಪಕರಿದ್ದೀರಾ ತಾವು, ಒಬ್ಬ ನಿರ್ಮಾಪಕರಿಗೆ ದಯವಿಟ್ಟು ನೋಯ್ಸೋಕೆ ಹೋಗಬೇಡಿ. ಅಂದರೆ ಅವ್ರೇನಾದ್ರು ಕರೆಕ್ಟಾಗಿ ನಿಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತನಾ ಅಥವಾ ಯಾವ ಥರ ಸರ್? ಯಾವ ಥರ ಅಂದರೆ ಈಗ ಅಲ್ಲ, ಒಂದು ಸಿನಿಮಾ ಸೆನ್ಸರ್ ಆಗಬೇಕಾದ್ರೆ ಇನ್ನೊಬ್ಬ ಸೆನ್ಸರ್ ಆಫೀಸರ್ನ ಅಥವಾ ಸೆನ್ಸರ್ ಮಾಡೋ ಅಂಥವ್ರನ್ನ ಇನ್ನೊಬ್ರು ಸೆನ್ಸರ್ ಮಾಡೋರು ವಿಚಾರಿಸುವಂಥ ಇದು ಅವಶ್ಯಕ ಅವ್ರಿಗೆ ಅವ್ರಿಗೆ ಏನಿದೆ. ಈಗ ಒಂದು ಸಿರಿ ಪ್ರೊಡಕ್ಷನ್ದು ಬ್ಯಾನರಲ್ಲಿ ಅವ್ರಿಗೆ ಸಂಬಂಧ ಇಲ್ಲ ನನ್ನ ಸಿನಿಮಾದ್ದು. ನಾನು ಏನು ಸಜೆಷನ್ ತೊಗೋತಾ ಇರ್ತೀನಿ, ಡಾಕ್ಯುಮೆಂಟ್ ತೊಗೋತಿರ್ತೀನಿ, ಈ ಅಪ್ಪನಿಗೆ ಏನು ಬೇಕು ನನ್ನ ಸಿರಿ ಅದು ಈಗ ಇವ್ರಿಗೆ ಕಂಪ್ಯಾರಿಸಮ್ ಆಯಿತು ದರ್ಶನ್ ಸರ್ ಫ್ಯಾಮಿಲಿ ಅವ್ರಿಗೆ. ಅವರು ವಕೀಲರ ಮುಖಾಂತರ ನೋಟಿಸ್ ಕೊಟ್ಟರು, ಅದು ರೈಟ್ಸು. ಅವ್ರಿಗೆ ಏನಾರ ಡೌಟ್ ಇದ್ದರೆ ಅವರು ಕೊಡಲಿ ನಂಗೆ ನೋಟಿಸ. ನಮ್ಮ ಸಿನಿಮಾ ಬಗ್ಗೆ ಏನು ಹಂಗಿದೆ ಹಿಂಗಿದೆ ಕಲೆಕ್ಟ್ ಮಾಡೋದು, ಇವರು ಈ ಗೂಢಾಚಾರಿ ಕೆಲಸ ಮಾಡೋದು ಯಾಕೆ ಈ ಸೆನ್ಸಾರ್ ಶೋ ಅವ್ರಿಗೆ? ತಪ್ಪದು ಮಾಡಬೇಡಿ. ಮುಂದೆ ನೀವು ಸಿನಿಮಾ ರಂಗದಲ್ಲಿದ್ದೀರಾ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಒಬ್ಬ ನಿರ್ಮಾಪಕನಾಗಿದ್ದೇನೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ EC ಮೆಂಬರ್ ಇದ್ದೀನಿ, ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ EC ಮೆಂಬರ್ ಇದ್ದೇನೆ. ಇದನ್ನು ಸೆನ್ಸಾರ್ ಶೋ ಮಾಡ್ತಿರೋದು ಖಂಡಿಸ್ತೇನೆ. ಇದನ್ನು ನಾನು ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಇದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಿ ತೆರೆಗೆ ತರೋದು ಎಷ್ಟು ಕಷ್ಟ ಐತೆ ಅಂತ ನೀವು ಗೂಢಾಚಾರಿ ಮಾಡಿಕೊಡ್ದು. ಇನ್ನು ಮುಂದೆ ತಿತ್ಕೊಳ್ಳಿ, ನೀವು ಅಳಬ್ರಿದ್ದೀರಾ ನೀವು. ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇದು ಮಾತನ್ನು ಅವ್ರನ್ನ. ಅದು ನಾನು ಇದು ಕೊಡ್ತೀನಿ ಲೆಟ್ರನ್ನ. ಇವ್ರು ಗೂಢಾಚಾರಿ ವ್ಯವಸ್ಥೆ ಬಿಡಬೇಕು. ಇವರೆಲ್ಲ ನಿರ್ಮಾಪಕರು ಇವತ್ತು ಎಷ್ಟು ಕಷ್ಟಪಟ್ಟು ಸಿನಿಮಾ ತಂದು ಮಾಡ್ತಾರೆ. ಈ ಸಿನಿಮಾ ಬಗ್ಗೆ ಮಾಹಿತಿ ಕಲೆ ಹಾಕೋದಂಥದ್ದು ಏನೈತೆ ನಾವು ಕೊಟ್ಟಿರೋ ಸಜೆಸ್ಟ್ ಮಾಡಿರೋ ಅವ್ರಿಗೆ ಹತ್ರ ತಪ್ಪು. ಅದು ಮಾಡಬಾರ್ದು, ತಿತ್ಕೋಬೇಕು ಸೆನ್ಸಾರ್ ಶೋ ಅವರು. ಥ್ಯಾಂಕ್ ಯು ಸರ್. ಸರ್ ಅಂದರೆ ಈಗ ಕೊನೆಯದಾಗಿ ಈಗ ಟೀಸರಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಿದೆ, ಅಂದರೆ ನೈಜ ಘಟನೆ ಆಧಾರಿತ ಸಿನಿಮಾ ಅಂತಿದೆ. ಅದನ್ನೇನಾದರೂ ಬದಲಾವಣೆ ಮಾಡಿ ಕಾಲ್ಪನಿಕ ಸಿನಿಮಾ ಅಂತ ಏನಾದರೂ ಅಲ್ಲ ಸರ್, ನಾನು ಸಿನಿಮಾದಲ್ಲಿ ನಾವು ಡಿಸ್ಕ್ಲೈಮರ್ ಹಾಕ್ತೀವಿ. ಸೆನ್ಸಾರ್ ಅವರೇನೆ ಹೇಳಿದ್ದಾರೆ ನಮಗೆ ಸೆನ್ಸಾರ್ ಕಟ್ಟಲೆ 15 ಸೆಕೆಂಡ್ ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ, ಆ ಡಿಸ್ಕ್ಲೈಮರ್ ಹಾಕಬೇಕು ಅಂತ ಹೇಳಿದರೆ ನಾವು ಅಗ್ರೀಡ್ ಆಗ್ತೀವಿ ಅಂತಲೇ ಹೇಳಿದ್ದೀವಿ. ನಾವೆಲ್ಲ ಕಟಿಂಗ್ಸ್ ಕೊಟ್ಟಿದ್ದೀವಿ, ಅವೆಲ್ಲ ಫುಲ್ಫಿಲ್ ಆದಮೇಲೆ ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಅದನ್ನು ನಾವು ಕೊಟ್ಟಿರೋ ಕಟಿಂಗ್ಸು ಅಕ್ಸೆಪ್ಟ್ ಆಗಿದೆ. ಆ್ಯಕ್ಚುಲಿ ಅವರು ನೆನ್ನೆ ನಮ್ಗೆ ಕೊಡಬೇಕಾಯಿತು. ನೆನ್ನೆ ಸುಮಾರು 2 ಸಲ ಆಫೀಸ್ಗೆ ಹೋಗಿದ್ದೀವಿ, ಸಾಹೇಬ್ರನ್ನೂ ಭೇಟಿಯಾಗಿದ್ದೀವಿ. ಕೊಡಿ ಸರ್ ಅಂತ ಅವ್ರು ಹೇಳಿದ್ದಾರೆ. ಲೀಗಲಿ ಏನಿದೆ ನಾವು ಇಶ್ಯೂ ಮಾಡ್ತೀವಪ್ಪ, ಡೋಂಟ್ ವರಿ, ಲೀಗಲಿ ಏನಿದೆ ನಾವು ಮಾಡ್ತೀವಿ, ನಮ್ಮದು ಒಪಿನಿಯನ್ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದರೆ ನಾವು ಪಾಸಿಟಿವ್ ಇದ್ದೀವಿ. ಕೊಟ್ಟೇ ಕೊಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ ಅಂತ ಕೊಡಲೇಬೇಕು. ಯಾಕೆ ಅಂದರೆ ಕಾನೂನಲ್ಲಿ ಒಬ್ಬರು ವಕೀಲರು ನೋಟಿಸ್ ಕೊಟ್ಟ ತಕ್ಷಣ ಇಲ್ಲ. ಈಗ ನಾನು ನೆಕ್ಸ್ಟು ಬೇರೆ ಸಿನಿಮಾ ಕೊಡ್ತೀನಿ, ನನಗಾಗ್ದಿಲ್ದಿರೋದು ಯಾರೋ, ಆವಾಗ ಇಲ್ಲಾಗುತ್ತೆ. ಕೋರ್ಟ್ ಆರ್ಡ್ರು ಬಂದರೆ ನಾನು ಒಬೇ ಮಾಡಬೇಕಾಗುತ್ತೆ, ಎಲ್ಲರೂ ಮಾಡಬೇಕಾಗುತ್ತೆ. ನಾನು ಇವತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ಯಾವುದೇ ಒಂದು ಸಮುದಾಯದ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಆಗಲಿ ನೈಜ ಘಟನೆ ಸಿನಿಮಾ ಅಲ್ಲ, ನನ್ನ ಕಾಲ್ಪನಿಕ ಕಥೆ ಅಂತ ನಿಮ್ಮ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.